Tell the people they don't work for money. They make money to work for jobs. ಅವ್ರನ್ನ ಆಪಲ್ ಇಂದ ಹೊರಗಡೆ ಹಾಕಿದಾಗ ಅವ್ರದ್ದು ಕೆರಿಯರ್ ಎಂಡ್ ಅಂತ ತಿಳ್ಕೊಳ್ಳಿಲ್ಲ ಅವರು. ಸೊ KFC ನಾವು ನೋಡೋದಾದ್ರೆ ಈ ಕರ್ನಲ್ ಸ್ಯಾಂಡರ್ಸ್ ಅನ್ನೋರು ಅವರು 65ನೇ ವಯಸ್ಸಿಗೆ ಸ್ಟಾರ್ಟ್ಅಪ್ ಮಾಡ್ತಾರೆ. ಥಿಂಕ್ ನಮ್ಮ ಇಂಡಿಯಾನಲ್ಲಿ 60+ ಆದ್ರೆ ರಿಟೈರ್ಮೆಂಟ್ ಇಂದ ಯೋಚನೆ ನಾರಾಯಣ ಮೂರ್ತಿ ಯಾವತ್ತೋ ಒಂದು 10,000 ಸಾಲ ಇವತ್ತು ಇಡೀ ಏಷ್ಯಾನಲ್ಲಿನೇ ಇನ್ಫೋಸಿಸ್ ಬಗ್ಗೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಜಾತ. ಸೊ ನಾನು ಇವತ್ತು ಮಿಲಿಯನಿಯರ್ ಮೈಂಡ್ಸೆಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಏನು ಅಂದರೆ ಹೌ ದಿ ಥಿಂಕ್ ಡಿಫ್ರೆಂಟ್ಲಿ, ನಮಗಿಂತ ಅವರು ಹೇಗೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಅಂತ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ನಿಮ್ಗೆ ಅನ್ಸುತ್ತಾ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ, ಹಣ ಇಲ್ಲ ಅಂತ ಅನ್ಸುತ್ತಾ? ನಿಜವಾಗ್ಲೂ ಯೋಚನೆ ಮಾಡಿ. ನಿಮ್ಮ ಹತ್ರ ಹಣ ಇಲ್ಲ ಅಂತ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿ ಆ ವಿಷಯ ಗಟ್ಟಿಯಾಗಿ ಕುತ್ಕೊಂಡಿದೆಯಲ್ಲ, ಅದು ತುಂಬ ಸ್ಟ್ರಾಂಗ್. ಸೊ ನಿಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿದರೆ ನೀವು ಒಂದು ಒಳ್ಳೆ ಲೆವೆಲ್ಗೆ ಗ್ರೋತ್ ಆಗೋ ಸಾಧ್ಯತೆ ತುಂಬಾ ಇದೆ. ಸೊ ಅವರು ಸೋಲನ್ನು ಹೇಗೆ ತಗೋತಾರೆ, ಅವರಿಗೆ ಬಂದಿರೋಂಥ ಗೆಲುವನ್ನು ಹೇಗೆ ತಗೋತಾರೆ, ಸೊ ಅವರು ಹಣ ಇದ್ದಾಗೆ ಹೇಗಿರ್ತಾರೆ, ಹಣದ ಬಗ್ಗೆ ಯೋಚನೆ ಮಾಡುವಂಥ ರೀತಿಗಳೇನು, ಸೊ ಅದನ್ನೆಲ್ಲ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಹಣವನ್ನು ಅವರು ಒಂದು ಸಾಧನವಾಗಿ ಯೂಸ್ ಮಾಡ್ತಾರೆ. ಅಂದರೆ ದೇ ಮೇಕ್ ಯೂಸ್ ಆ್ಯಸ್ ಅ ಟೂಲ್, ಮನಿ ಆ್ಯಸ್ ಅ ಟೂಲ್. ಸೊ ಅದರಲ್ಲಿ ವೆಲ್ದಿ ಪೀಪಲ್ ದೇ ಡೋಂಟ್ ವರ್ಕ್ ಫಾರ್ ಮನಿ, ದೇ ಮೇಕ್ ಮನಿ ಟು ವರ್ಕ್ ಫಾರ್ ದೆಮ್. ಅಂದರೆ ಈ ಶ್ರೀಮಂತರು ಅವರು ದುಡ್ಡಿಗಾಗಿ ದುಡಿಯೋದಿಲ್ಲ, ದುಡ್ಡೇ ಅವರಿಗಾಗಿ ದುಡಿಯೋ ಥರ ಒಂದು ದಾರಿಗಳನ್ನು ನೋಡ್ಕೋತಾರೆ. ಹೇಗೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನಮ್ಮ ಬಡವರು ಶ್ರೀಮಂತರು ಮೈಂಡ್ಸೆಟ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಒಂದು ಬಂಗ್ಲೋ ನೋಡ್ತಾರೆ. ಬಂಗ್ಲೋ ನೋಡಿ ನಾವು ನೋಡ್ತೀವಿ ಅಂತ ತಿಳ್ಕೊಳ್ಳಿ. ನಾವು ನೋಡಿದ ತಕ್ಷಣ ಏನು ಅನ್ಕೋತೀವಿ, ಅರೆ ಇದಿಷ್ಟು ದೊಡ್ಡದಿದೆ, ನಮ್ಗೆ ಇದನ್ನೆಲ್ಲ ತೊಗೊಳಕ್ಕಾಗಲ್ಲ, ತುಂಬ ಹಣ ಬೇಕಾಗುತ್ತೆ, ಅದೆಲ್ಲ ಆಗಲ್ಲ. ಸೊ ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ನೋಡಿದ ತಕ್ಷಣ ಈ ಬಂಗ್ಲೋ ನನಗೆ ಬೇಕು, ಇದನ್ನು ನಾನು ಪಡೆಯೋಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಫಸ್ಟ್ ಏನು ಮಾಡ್ತಾರೆ, ಅವರು ಬೇಕು ಅಂತ ಅನ್ನೋದನ್ನು ಫಿಕ್ಸ್ ಮಾಡ್ಕೊಂಡು ಬಿಡ್ತಾರೆ. ಬಟ್ ನಾವು ನಮ್ಮ ಕೈಲಿ ಆಗಲ್ಲ ಅಂತ ಅನ್ನೋದು ಬರುತ್ತೆ ನಮಗೆ ಫಸ್ಟ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ವೆರಿ ಫಂಡಮೆಂಟಲ್, ವೆರಿ ಮಿನಿಮಲ್ ಡಿಫ್ರೆನ್ಸ್ ಅಂದ್ರೇ ಇದು ನಮಗೆ ಅವರಿಗೆ ಇರೋದು. ಸೊ ದಿ ಮೇಕ್ ಮನಿ ಆ್ಯಸ್ ಅ ಟೂಲ್. ಏನಕ್ಕೆ, ಹೇಗೆ ಅವರು ಟೂಲ್ ಆಗಿ ಯೂಸ್ ಮಾಡ್ತಾರೆ ಅಂತಂದರೆ, ಅವರು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಇನ್ ದ ಸೆನ್ಸ್ ಎಲ್ಲಿ ಆಸ್ತಿಗಳನ್ನು ಮಾಡ್ತಾರೆ. ದಿ ಮೇಕ್ ಪ್ರಾಪರ್ಟೀಸ್, ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರೆ, ಸ್ಟಾಕ್ಸಲ್ಲಿ ಹಾಕ್ತಾರೆ. ಏನಾಗುತ್ತೆ, ಇವರು ಮಲಗಿದ್ದಾಗ್ಲೂ ಮನಿ ವರ್ಕ್ ಫಾರ್ ದೆಮ್. ಆ್ಯಸ್ ಐ ಟೋಲ್ಡ್ ಯು, ವೆಲ್ದಿ ಪೀಪಲ್ ದೇ ಡೋಂಟ್ ವರ್ಕ್ ಫಾರ್ ಮನಿ, ಸೊ ಮನಿ ವರ್ಕ್ಸ್ ಫಾರ್ ದೆಮ್ ಅನ್ನೋ ಥರ ಅವರು ಮಲಗಿದ್ದಾಗ್ಲೂ ಮನಿ ಮಲ್ಟಿಪ್ಲೈಸ್, ಅವರು ಹಾಕಿರೋ ದುಡ್ಡು ಹೆಚ್ಚಾಗ್ತಾನೆ ಹೋಗುತ್ತೆ. ಹೌದಾ? ಸೊ ಈ ರೀತಿ ದೇ ಮೇಕ್ ಮನಿ ಆ್ಯಸ್ ಅ ಟೂಲ್. ಇನ್ನು ನಾವು ಸೆಕೆಂಡ್ ಪಾಯಿಂಟ್ ಬರೋದಾದರೆ, ಫೇಲ್ಯೂರ್ಸ್ ಅನ್ನೋದು ಮಿಲಿಯನಿಯರ್ಸಿಗೆ ಅದು ಯಾವತ್ತಿದ್ರೂ ಎಂಡ್ ಪಾಯಿಂಟ್ ಆಗಲ್ಲ. ಅದನ್ನು ಅವರು ಕಾಮ್ ಆಗಿ ನೋಡ್ತಾರೆ, ಫುಲ್ ಸ್ಟಾಪ್ ಆಗಿ ನೋಡಲ್ಲ. ಸೊ ಅದನ್ನು ಫೀಡ್ಬ್ಯಾಕ್ ಆಗಿ ತಗೋತಾರೆ. ಎಕ್ಸಾಂಪಲ್ ನಾವು ಹೇಳಬೇಕಂತಂದರೆ, ಸ್ಟೀವ್ ಜಾಬ್ಸ್ ಇದ್ದಾರೆ. ಅವ್ರನ್ನ ಆ್ಯಪಲಿಂದ ಹೊರಗಡೆ ಹಾಕಿದಾಗ ಅವ್ರದ್ದು ಕೆರಿಯರ್ ಎಂಡ್ ಅಂತ ತಿಳ್ಕೊಳ್ಳಿಲ್ಲ. ಅವರು ಅಲ್ಲಿಂದ ಕಿಕ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಗೆಲುವಿನ ಮೆಟ್ಲಾಗಿ ತಗೋತಾರೆ. ಸೊ ಯಾವತ್ತಿದ್ರೂ ಫೇಲಿಯರ್ಸ್ ಡಸಂಟ್ ಸ್ಕೇರ್ ದೆಮ್. ಅವರು ಅದನ್ನು ಫೀಡ್ಬ್ಯಾಕ್ ಆಗಿ ತಗೋತಾರೆ. ದೇ ವರ್ಕ್ ಆನ್ ದ್ಯಾಟ್ ಆ್ಯಂಡ್ ಸಕ್ಸಸ್ ಅವರಿಗೆ ಬಂದೇ ಬರುತ್ತೆ. ನಾವು ಯಾವುದಾದ್ರೂ ಒಂದು ಕೈ ಹಾಕಿದ ತಕ್ಷಣ ನಮಗಲ್ಲಿ ಸೋಲಿನ ಅನುಭವ ಸ್ವಲ್ಪ ಆಯ್ತಂದರೆ ನಾವು ಹಿಂದ್ಗಡೆ ಬಂದುಬಿಡ್ತೀವಿ. ಆದರೆ ಅವರಲ್ಲ, 10 ಸಲ ಮುಂದಕ್ಕೆ ಹೋದಾಗ ಫೇಲ್ಯೂರ್ಸ್ ಆದರೆ, ಈ 10 ಪಾಸಿಬಿಲಿಟೀಸು ಅಲ್ಲ, ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್. ಅಂದರೆ ಪಾಸಿಬಲ್ ಬೇಸ್ ಅಲ್ಲ ಇದು, ಇನ್ನೂ ಒಂದೇನೋ ಹೊಸ ದಾರಿ ಇದೆ, ಆ ದಾರಿನ ನಾನು ಕಂಡುಕೋಬೇಕು. ಈ 10 ದಾರಿಗಳನ್ನು ತಪ್ಪು ದಾರಿಗಳಿತ್ತು ಅಷ್ಟೇ, ನಾನು ಯಾವುದೋ ಒಂದು ಹೊಸ ದಾರಿ ಕಂಡುಕೋಬೇಕು ಅಂತ ದೇ ವರ್ಕ್ ಆನ್ ದ್ಯಾಟ್. ಸೊ ಆ ರೀಸನ್ಗೆ ಫೇಲ್ಯೂರ್ಸ್ ಡಸಂಟ್ ಸ್ಕೇರ್ ದೆಮ್. ಸೊ KFCನೂ ನಾವು ನೋಡೋದಾದರೆ, ಈ ಕರ್ನಲ್ ಸ್ಯಾಂಡರ್ಸ್ ಅನ್ನೋರು ಅವರು 65ನೇ ವಯಸ್ಸಿಗೆ ಸ್ಟಾರ್ಟಪ್ ಮಾಡ್ತಾರೆ. ಥಿಂಕ್ ನಮ್ಮ ಇಂಡಿಯಾನಲ್ಲಿ 60+ ಆದರೆ ರಿಟೈರ್ಮೆಂಟ್ ಇಂದ ಯೋಚನೆ ಮಾಡ್ತೀವಿ ನಾವು. ಬಟ್ ಅಲ್ಲಿ 65 ಇಯರ್ಸ್ಗೆ ಕರಿಯರ್ ಸ್ಟಾರ್ಟ್ ಮಾಡಿದ್ದಾರೆ, ಯೋಚನೆ ಮಾಡಿ. ಆ್ಯಂಡ್ KFC ಇವತ್ತು ಎಲ್ಲಿ ಸ್ಟ್ಯಾಂಡ್ ಆಗಿದೆ, ಏನಿದೆ, ಕಂಪನಿ ಏನು, ಎಷ್ಟು ಫೇಮಸ್ಸು, ಪ್ರತಿಯೊಂದು ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಾವು ಪಾಯಿಂಟ್ ನೋಡ್ತೀವಿ, KFC ಪಾಯಿಂಟ್. 65 ಇಯರ್ಸಲ್ಲಿ ಸ್ಟಾರ್ಟ್ ಮಾಡಿರೋದು ಇವತ್ತು ಎಲ್ಲಿ ಸ್ಟ್ಯಾಂಡ್ ಆಗಿದೆ ಅಂತ ನೋಡ್ತೀವಿ. ಸೊ ಇದು ದಿ ಡೋಂಟ್ ಟೇಕ್
ಫೇಲಿಯರ್ಸ್ ಆ್ಯಸ್ ಎಂಡ್ ಪಾಯಿಂಟ್. ಫುಲ್ ಸ್ಟಾಪ್ ಇಡಲ್ಲ ಅವ್ರು, ಯಾವತ್ತಿದ್ರೂ ಕಾಮನ್ ಇಡ್ತಾರೆ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ. ಒನ್ ಆರ್ ದಿ ಅದರ್ ದೇ ವಿಲ್ ಗೆಟ್ ಸಕ್ಸೀಡ್. ಸೊ ಇದು ಅವ್ರದ್ದು ಒಂದು ಹಿಡನ್ ಸೀಕ್ರೆಟ್. ನಾವು ಥರ್ಡ್ ಪಾಯಿಂಟಿಗೆ ಹೋಗೋದಾದರೆ ಅಬಂಡೆನ್ಸ್ ಮೈಂಡ್ಸೆಟ್ ವರ್ಸಸ್ ಸ್ಕೇರ್ಸಿಟಿ ಮೈಂಡ್ಸೆಟ್. ಸೊ ಅಬಂಡೆನ್ಸ್ ಮೈಂಡ್ಸೆಟ್ ಅಂದರೆ ಏನು? ನಮಗೆ ಎಲ್ಲ ಹೋದ್ರೂ ಅವಕಾಶಗಳು ಸಿಗುತ್ತೆ ಅಂತ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಎಲ್ಲಿ ಹೋದ್ರೂ ನನ್ನ ಕೈಲಿ ಆಗಲ್ಲ, ಐ ಆಮ್ ನಾಟ್ ಅಪ್ರಾಪ್ರಿಯೇಟ್ ಫಾರ್ ದ್ಯಾಟ್. ಸೊ ಸ್ಕ್ಯಾರ್ಸಿಟಿ ಅಂತಂದರೆ ನಮಗೆ ನಮ್ಮ ಹತ್ರ ಸಾಕಷ್ಟಿಲ್ಲ ಅಂತ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ದ್ಯಾಟ್ ಈಸ್ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್. ಆ ಥರ ಇರಬಾರ್ದು ಯಾವತ್ತಿದ್ರೂ. ಆಪರ್ಚುನಿಟೀಸ್ ಎವ್ರಿವೇರ್. ನಾವು ಎಲ್ಲಿ ಹೋದ್ರೂ ನಮಗೆ ಅವಕಾಶಗಳಿದ್ದಾವೆ ಅಂತಂದೇ ಇದನ್ನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಯೋಚನೆ ಮಾಡೋ ರೀತಿ ಅಂತಂದರೆ, ಅರೆ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಅವಕಾಶಗಳಿಲ್ಲ, ಸೊ ನನ್ನ ಕೈಲಿ ಆಗುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ಇರ್ತೀವಿ. ಅದೇ ಅವರ ಯೋಚನೆ ಆ ಥರ ಇಲ್ಲ, ನಾನು ಎಲ್ಲಿ ಹೋದ್ರೂ ಬದುಕ್ತೀನಿ. ಯಾಕಂದರೆ ಅಲ್ಲಿ ನನಗೆ ದುಡ್ಡು ಬರೋದು ನಾನು ವರ್ಕ್ ಮಾಡ್ತೀನಿ, ಅವ್ರಿಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಅಲ್ಲ. ನನ್ನ ಹತ್ರ ಟ್ಯಾಲೆಂಟ್ ಇದೆ, ನನ್ನ ಟ್ಯಾಲೆಂಟನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಅವ್ರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಮನಿ ಫಾರ್ ಮೈ ಕ್ರಿಯೇಟಿವಿಟಿ, ಮನಿ ಫಾರ್ ಮೈ ಟ್ಯಾಲೆಂಟ್ ಅಂತ ಅಂದ್ಕೊತಾರೆ ಹೊರತು ನಾವು ಅವ್ರಿಗೆ ಕೆಲಸ ಮಾಡಿಕೊಡ್ತಾ ಇದ್ದೀವಿ ಆ ಥರ ಅಲ್ಲ. ಇಟ್ ಈಸ್ ಮನಿ ಫಾರ್ ಮೀ. ನನಗೆ ದುಡ್ಡು ಬರ್ತಿದೆ, ಇನ್ನೊಬ್ಬರಿಂದ ಬರ್ತಿಲ್ಲ, ನನ್ನಿಂದ ನನಗೆ ಬರ್ತಾ ಇದೆ ಅಂತ ಅನ್ನೋಂಥ ಯೋಚನೆ ಇರುತ್ತೆ, ಅಂಥ ಮೈಂಡ್ಸೆಟ್ ಇರುತ್ತೆ ಅವ್ರದ್ದು. ಸೊ ನಾನು ಎಲ್ಲಿ ಹೋದರೂ ಬದುಕಬಲ್ಲೆ ಅಂತ ಅನ್ನೋಂಥ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಅವರನ್ನು ಅಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರೆಂಥನ್ ಆಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಮಗೆ ಅಬಂಡೆನ್ಸ್ ಮೈಂಡ್ಸೆಟ್ ಇರಬೇಕು ಹೊರತು ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಇರಬಾರ್ದು. ದಟ್ಸ್ ನಾಟ್ ಎನಫ್ ಅಂತ ಇರಬಾರ್ದು. ನನ್ನ ಹತ್ರ ಸಾಕಷ್ಟಿಲ್ಲ ಅಂತ ಅನ್ನೋಂಥ ಮೈಂಡ್ಸೆಟ್ ಇರಲೇಬಾರ್ದು. ನನ್ನ ಹತ್ರ ಏನಿದೆಯೋ ಅಷ್ಟರಲ್ಲಿನೇ ನಾನು ಬೆಳಿಬಲ್ಲೆ ಅಂತ ಅನ್ನುವಂಥ ಯೋಚನೆ ಇಟ್ಕೊಂಡವರೇ ಒಳ್ಳೆ ಪೊಸಿಷನ್ಗೆ ಹೋಗಿ ಸಾಧ್ಯ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ನಾರಾಯಣ ಮೂರ್ತಿ ಇವತ್ತು ಒಂದು 10,000 ಸಾಲ, ಅದು ಎಷ್ಟು ಏನೋನೋ ಅವರು ಅಡ ಇಟ್ಟು 10,000 ತೊಗೊಂಡು ಬಂದು ನಾವು ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಡೀ ಏಷ್ಯಾನಲ್ಲಿನೇ ಇನ್ಫೋಸಿಸ್ ಬಗ್ಗೆ ಮಾತಾಡ್ತಾರೆ. ಅವ್ರ ಹತ್ರ ಏನಿತ್ತು ಅಷ್ಟರಲ್ಲಿನೇ ಸ್ಟಾರ್ಟ್ ಮಾಡಿತ್ತು. ಅವರು ಎಷ್ಟೋ ಸಾಲ ತೊಗೊಂಬಂದು ಅದು ತೊಗೊಂಬಂದು ಇದು ತೊಗೊಂಬಂದು ಹಾಕಿ ಆ ಥರ ಮಾಡಲಿಲ್ಲ. ಅವ್ರ ಹತ್ರ ಎಷ್ಟಿತ್ತು ಅಷ್ಟರಲ್ಲೇ ಮಾಡಿದ್ದು. ಅಂದರೆ ಆಪರ್ಚುನಿಟೀಸ್ ಎವ್ರಿವೇರ್. ದರ್ ಮೈಂಡ್ಸೆಟ್ ವಾಸ್ ಅಬಂಡೆನ್ಸ್ ಮೈಂಡ್ಸೆಟ್. ಸೊ ಇದನ್ನು ನಾನು ನಿಮಗೆ ಹೇಳ್ತಿರೋದಕ್ಕೆ ಟ್ರೈ ಮಾಡ್ತಿರೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ನಾವು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ, ವೆಲ್ದಿ ಪೀಪಲ್ ಕನ್ವರ್ಟ್ ಟೈಮ್ ಟು ಮನಿ. ಸೊ ಅವರು ಟೈಮನ್ನು, ದುಡ್ಡು, ಹಣವನ್ನು ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೋಡ್ತಿರ್ತಾರೆ. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ 1 ಗಂಟೆ ಕೆಲಸ ಅಥವಾ 1 ದಿನದ ಕೆಲಸ ಒಬ್ಬ ಮನುಷ್ಯ ಮಾಡಿದರೆ ನಾವು ಅವನಿಗೆ 1 ದಿನಕ್ಕೆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಇವಾಗ ಕೋರ್ಸ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದಾದ್ರೂ ಬುಕ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಕೋರ್ಸ್ಗಳು, ಬುಕ್ಗಳು, ಒಬ್ಬ ಮನುಷ್ಯ ಅದನ್ನು ಹೋಗಿ ನಿಂತು ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಅವನು ಕಷ್ಟಪಟ್ಟು ಸೇಲ್ ಮಾಡಿದರೆ ಆ 1 ದಿನದ ಸಂಬಳ ಅವನಿಗೆ ಕೊಡಬೇಕಾಗುತ್ತೆ. ಅದನ್ನೇ ಅವರು ಆನ್ಲೈನಲ್ಲಿ ಅಥವಾ ಸಿಸ್ಟಮ್ ಆಟೋಮೆಟೆಡ್ ಮಷಿನ್ಸಲ್ಲಿ ಹಾಕಿದರೆ ಇನ್ಸ್ಟೆಂಟಾಗಿ, ಸೊ ರೆಸ್ಪಾನ್ಸೂ ಕ್ಲಿಯರಾಗಿ ಇನ್ಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅವರು ಸ್ಯಾಲ್ರಿ ಪೇ ಮಾಡೋದು ಬೇಕಾಗಿರಲ್ಲ. ಸೊ ಈ ಥರ ಸ್ಮಾರ್ಟಾಗಿ ಅವರು ಯೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬುಕ್ ಬರೆದು ಬಿಟ್ಟರೆ ಇಟ್ ಈಸ್ ಅ ನಾನ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಅವರು ಅದರಿಂದ ಎಷ್ಟು ವರ್ಷ ಆದ್ರೂ ಪರ್ಚೇಸ್ ಮಾಡ್ತಿರ್ತಾರೆ, ತೊಗೋತಾ ಇರ್ತಾರೆ. ಆ್ಯಂಡ್ ಕೋರ್ಸಸ್ ಬಗ್ಗೆ ಯೋಚನೆ ಮಾಡಿದ್ರೆ, ಒಂದು ಕೋರ್ಸಸ್ ಆದ್ರೂ ಅಷ್ಟೇ. ಆ್ಯಂಡ್ ನೀವು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಹಾಕಿದರೆ ರಿಯಲ್ ಎಸ್ಟೇಟ್ ಆದ್ರೂ ಅಷ್ಟೇ, ಎಷ್ಟು ವರ್ಷ ಆದ್ರೂ ಅದರದ್ದು ಬೆಲೆ ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಈ ಥರ ದೇ ಕನ್ವರ್ಟ್ ಟೈಮ್ ಟು ಮನಿ. ದೇ ಡೋಂಟ್ ವರ್ಕ್ ಫಾರ್ ಮನಿ. ಅವರು ದುಡ್ಡುಗೋಸ್ಕರ ಪೂರ್ತಿ ದಿನ ಕೆಲಸ ಮಾಡಲ್ಲ. 1 ಗಂಟೆ ಟೈಮ್ ಅಂದರೆ ಅದನ್ನು ಹಣವಾಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಓಡ್ತಾ ಇದ್ದಾರೆ. ಸೊ ಈ ಥರ ಅವರು ಯೋಚನೆ ಮಾಡ್ತಾರೆ. ದೇ ಮಲ್ಟಿಪ್ಲೈ ಇಟ್. ಸೊ ಗೊತ್ತಾಯ್ತಲ್ಲ, ನಿಮ್ಮ ಮನಸ್ಥಿತಿಯೇ ನಿಮ್ಮ ವೆಲ್ತ್, ನಿಮ್ಮ ಸಂಪತ್ತನ್ನು ತೋರಿಸುತ್ತೆ. ನೀವು ನಾಳೆ ಎಲ್ಲಿರಬೇಕು ಅಂತನ್ನೋದು ಇವತ್ತು ನೀವು ಯೋಚನೆ ಮಾಡಿ ತಗೊಳ್ಳುವಂಥ ನಿರ್ಧಾರದ ಮೇಲೆ ನಡೆಯುತ್ತೆ. ಸೊ ಯಾವತ್ತಿದ್ರೂ ಬಿ ಪಾಸಿಟಿವ್, ಒಳ್ಳೆ ಥರ ಯೋಚನೆ ಮಾಡಿ, ಒಳ್ಳೆ ಲೆವೆಲಿಗೆ ಹೋಗಬೇಕು, ನಾವು ಚೆನ್ನಾಗಿ ಬೆಳಿಬೇಕು ಅನ್ನೋಂಥ ನಿಮ್ಮ ತಲೆಯಲ್ಲಿ ಆ ಥಾಟ್ ಇದ್ದರೆ, ಚೇಂಜ್ ಯುವರ್ ಮೈಂಡ್ಸೆಟ್ ಯಾವ ಥರ ಚೇಂಜ್ ಮಾಡಬೇಕು? ಸಿ ಮನಿ ಆ್ಯಸ್ ಅ ಟೂಲ್. ದುಡ್ಡೇ ಎಲ್ಲ ಅಲ್ಲ, ಇಟ್ ಈಸ್ ಜಸ್ಟ್ ಅ ಟೂಲ್. ಓಕೆ, ಅಬಂಡೆನ್ಸ್ ಮನಸ್ಥಿತಿ ಅಂದರೆ ನಮ್ಮ ಹತ್ರ ಸಾಕಷ್ಟಿದೆ, ಇದ್ದಷ್ಟರಲ್ಲಿನೇ ನಾವು ಏನನ್ನಾದರೂ
ಬೆಳಿಬೇಕು, ಹೋಗಬೇಕು ಅಂತ ಅನ್ನೋದಿರಬೇಕು ಹೊರತು ನನ್ನ ಹತ್ರ ಇಲ್ಲ ಅಂತ ಅನ್ನೋದನ್ನ ತೆಗೆದು ಹಾಕ್ಬಿಡಿ. ನನ್ನ ಹತ್ರ ಸಾಕಾಗಷ್ಟು ಇದೆ, ದೇವರು ಸಾಕಾಗಷ್ಟು ಕೊಟ್ಟಿದ್ದಾನೆ ಅನ್ನೋಂಥ ಮನಸ್ಥಿತಿ ಇರಲಿ. ಓಕೆ. ಆ್ಯಂಡ್ ನಿಮ್ಮ ಫೇಲ್ಯೂರ್ಸಿಂದ ನೀವು ಕಂಟಿನ್ಯೂಯಸ್ ಆಗಿ ಕಲಿತಾ ಇರಿ. ಪುಟ್ ಕಾಮಾ ಫಾರ್ ಎವ್ರಿ ಫೇಲ್ಯೂರ್. ಸಕ್ಸಸ್ ಬಂದೇ ಬರುತ್ತೆ. ವೈ ನಾಟ್? ಬಂದೇ ಬರುತ್ತೆ ಸಕ್ಸಸ್ ಅನ್ನೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕನ್ವರ್ಟ್ ಯುವರ್ ಟೈಮ್ ಟು ಇನ್ವೆಸ್ಟ್ಮೆಂಟ್. ಹೇಗೆ? ಕಲೀರಿ, ಲರ್ನ್. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ರೀಡ್, ಕಲೀರಿ. ಪ್ರತಿಯೊಂದನ್ನು ಲರ್ನ್ ಥಿಂಗ್ಸ್, ಇಂಪ್ಲಿಮೆಂಟ್ ಇಟ್. ಕನ್ವರ್ಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್, ಕನ್ವರ್ಟ್ ಟೈಮ್ ಟು ಮನಿ. ಇಟ್ ಈಸ್ ಪಾಸಿಬಲ್. ಕಲೀರಿ. ಕಲಿತ್ರೆ ನಿಮಗೆ ಬಂದೇ ಬರುತ್ತೆ, ಮಾಡೇ ಮಾಡ್ತೀರಾ, ಒಂದು ಒಳ್ಳೆ ಲೆವೆಲಿಗೆ ಹೋಗ್ತೀರಾ. ಫಸ್ಟ್ ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡ್ತೀರಿ. ಇಲ್ಲ ಅನ್ನೋದನ್ನು ತೆಗೆದುಬಿಟ್ಟು ಇದೆ, ಪ್ರತಿಯೊಂದೂ ಪಾಸಿಟಿವ್ ಥಿಂಕಿಂಗ್ ಮೇಲೆ ಹೋಗ್ತಾ ಇರೋದು. ಫಸ್ಟ್ ನಿಮ್ಮ ಮನಸ್ಥಿತಿಯನ್ನು ನೆಗೆಟಿವಿಂದ ಪಾಸಿಟಿವಿಗೆ ತೊಗೊಂಬಂದು ಒಂದು ಒಳ್ಳೆ ಮನಸ್ಥಿತಿಗೆ ತೊಗೊಂಡು ಬಂದು ಇಡಿ. ಇಷ್ಟು ಹೇಳಿರೋ ಪಾಯಿಂಟ್ಸಲ್ಲಿ ಅಷ್ಟೂ ನೀವು ಕೇಳಿದ್ದೀರಾ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ಈಗ ಪ್ರೆಸೆಂಟ್ ನಿಮ್ಮ ಮನಸ್ಥಿತಿ ಹೇಗಿದೆ, ನೆಕ್ಸ್ಟ್ ನೀವು ಯಾವ ಥರ ಯೋಚನೆ ಮಾಡ್ತೀರಾ, ನಾನು ಹೇಳಿರೋದು ಇಷ್ಟ ಆಯ್ತಾ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತೀರಾ, ನಿಮ್ಮ ಮನಸ್ಥಿತಿ ಇನ್ನು ಮುಂದೆ ಹೇಗೆ ಇರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲನ್ನು ನಿನ್ನ ಫ್ರೆಂಡ್ಸ್, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.